ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತು ನನ್ನ ಕಂಟಿನ್ಯೂಷನ್ ವಿಡಿಯೋಸ್ ಸಮ್ಮರ್ ಡ್ರಿಂಕ್ನ ಡೇ 17th ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಸಿಂಪಲ್ ಆಗಿ ಮತ್ತು ಒಂದು ಟೇಸ್ಟಿ ಡಿಲೀಷಿಯಸ್, ಅಂದರೆ ಎಲ್ಲರೂ ಇಷ್ಟಪಟ್ಟು ಸಮ್ಮರಲ್ಲಿ ಕುಡಿಬೋದು, ವಿಂಟರಲ್ಲೂ ಕುಡಿಬೋದು, ಯಾವ ಟೈಮಲ್ಲಿ ಅದು ಕುಡಿಬೋದು. ಮಸಾಲೆ ಮಜ್ಜಿಗೆ ಮಾಡೋದು ಎಲ್ರಿಗೂ ಗೊತ್ತು. ಸ್ವಲ್ಪ ಅದಕ್ಕೆ ಮಸಾಲೆ ಸೇರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಇಲ್ಲಿ ಬಳಸ್ತಾ ಇದ್ದೀನಿ. ನೋ ಶುಗರ್. ನಾನು ಎಲ್ಲ ಡ್ರಿಂಕ್ಸನ್ನು ವಿತೌಟ್ ಶುಗರೇ ಇರೋದು. ಸ್ವಲ್ಪ ಮೊಸರು ತಗೊಂಡು ಹೀಗೆ ಕಟ್ಟದಿಟ್ಕೊಳ್ಳಿ, ಅಂದರೆ ಅದನ್ನು ಮಜ್ಜಿಗೆ ತೆಳುವಾಗಿ ಮಾಡಿಟ್ಕೊಳ್ಳಿ. ನಿಮ್ಮ ಇಷ್ಟ. ಮಜ್ಜಿಗೆ ಫುಲ್ ತೆಳ್ಳಗೆ ಕುಡಿತಾರೆ, ಒಬ್ರು ಸ್ವಲ್ಪ ಗಟ್ಟಿ ಕುಡಿತಾರೆ. ನಿಮ್ಮ ಇಷ್ಟ, ಯಾವ ಕನ್ಸಿಸ್ಟೆನ್ಸಿ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಕೊತ್ತಂಬರಿ, ಒಂದೆರಡು ಹೆಸರು ಪುದೀನ, ಒಂದೇ ಒಂದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಕುಟ್ಟಿ ಸ್ವಲ್ಪ ತರಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಹಿಂಗೆ ನೋಡ್ತಿರ್ಬೋದು. ಇಷ್ಟು ತರಿಯಾಗಿ ಇದ್ದರೆ ಸಾಕು. ಒಬ್ಬೊಬ್ರು ಇದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ, ಬರೀ ಟೇಸ್ಟಿಗೆ ಮಾತ್ರ ಹಾಕೊತಾರೆ. ಅಂಥವ್ರು ಇದನ್ನು ಜರಡಿನೂ ಮಾಡ್ಕೋಬೋದು. ಸ್ವಲ್ಪ 1-2 ನಿಮಿಷ ಇದರಲ್ಲಿ ಬಿಟ್ಟರೆ ಅದರ ಅರೋಮಾ ಮತ್ತು ಟೇಸ್ಟು, ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಮಜ್ಜಿಗೆಯಲ್ಲಿ. ನೀವು ಅದೆಲ್ಲ ಸೊಪ್ಪು ಎಲ್ಲ ಬಾಯಿ ಸಿಗುತ್ತೆ ಅಂತ ಅನ್ನೋದಾದರೆ ನೀವು ಅದನ್ನು ಜರಡಿ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೋದು. ಇಲ್ಲಿ ಕುಟ್ಟೋವಾಗೇ ಜೀರಿಗೆನೂ ಹಾಕೋಬೋದು. ನನ್ನ ಹತ್ರ ಜೀರಿಗೆ ಪೌಡ್ರ್ ಇತ್ತು, ಅದಕ್ಕೆ ನಾನು ಕೊನೆಗೆ ಜೀರಿಗೆ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಡಿಲೀಷಿಯಸ್ ಆಗಿ ಮಸಾಲ ಮಜ್ಜಿಗೆ. ಇದು ಯಾವ ಸಮ್ಮರ್ ಡ್ರಿಂಕ್ಗೂ ಸಮ ಅಲ್ಲ ಅಂತ ನನ್ನ ಅನಿಸಿಕೆ. ಅಷ್ಟು ರುಚಿ, ಅಷ್ಟು ಹಿತ ಅನಿಸುತ್ತೆ. ಆಲ್ ಟೈಮ್ ಫೇವ್ರೆಟ್ ಮಜ್ಜಿಗೆ ನಮ್ಮ ಇಂಡಿಯನ್ಸ್ಗೆ. ಬೇಸಿಗೆಯಲ್ಲಿ ಎಲ್ರಿಗೂ ನೆನಪಾಗುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ತಿಳಿಸಿ. ಹೀಗೆ ಇನ್ನೂ 25th ಡೇಸ್ವರೆಗೂ ನನ್ನ ಫಾಲೋ ಮಾಡ್ತಾ ಇರಿ. ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.